ದಿನಾಂಕ 2ನೇ ಏಪ್ರಿಲ್ 2026ನೇ ಗುರುವಾರದಂದು ಆನೇಕಲ್ ತಾಲೂಕಿನ ನಾರಾಯಣಘಟ್ಟ ಗ್ರಾಮದಲ್ಲಿ ಶ್ರೀರಾಮ ದೇವರ ರಥೋತ್ಸವ ಹಾಗೂ ಹನುಮ ಜಯಂತಿ ಪ್ರಯುಕ್ತ ಮತ್ತು ದಿವಂಗತ ಶ್ರೀ ಕೃಷ್ಣ ಅಯ್ಯಂಗಾರ್ ರವರ 100ನೇ ಜನ್ಮದಿನದ ಅಂಗವಾಗಿ ನಾರಾಯಣಘಟ್ಟ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಶ್ರೀ ಕೃಷ್ಣ ಸಂಧಾನ ಅಥವಾ ಧರ್ಮ ಸಂಗ್ರಾಮ ಎಂಬ ಪೌರಾಣಿಕ ನಾಟಕದ ಎಲ್ಲ ಕಲಾವಿದರಿಗೆ ಹಾಗೂ ಗುರುಗಳಾದ ಏಳಗಳ್ಳಿ ಪರಮಶಿವಯ್ಯ ರವರಿಗೆ ಶ್ರೀಮತಿ ಜಯರಾಮ್ ಕೃಷ್ಣ ಅಯ್ಯಂಗಾರ್ ಅವರ ಕುಟುಂಬದವರಿಂದ ಕಲಾವಿದರಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಮೊದಲು ಮೇಷ್ಟ್ರವರಿಗೆ ಸನ್ಮಾನ. ಎಚ್.ಎಂ. ಪರಮಶಿವಯ್ಯನವರು ನಮ್ಮ ಊರಿಗೆ ಆಲ್ಮೋಸ್ಟ್ 1.5 ವರ್ಷ 2 ವರ್ಷದಿಂದ ಬಂದು ಸತತವಾಗಿ ಎಲ್ಲರಿಗೂ ಈ ನಾಟಕದಲ್ಲಿ ಮಾರ್ಗದರ್ಶನವನ್ನು ನೀಡಿ ಪ್ರತಿಯೊಬ್ಬರಿಗೂ ಹೇಗೆ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಈ ನಾಟಕ ಇಷ್ಟು ಯಶಸ್ವಿಯಾಗಿ ಮೂಡಿಬರೋದಕ್ಕೆ ಪ್ರಮುಖ ಕಾರಣವಾದಂಥವರು. ಕಿರುಕಾಣಿಕೆಯನ್ನು ಒಪ್ಪಿಸ್ಕೋಬೇಕು. ನಂತರ ಎನ್.ವಿ. ರವಿಶಂಕರ್ ಅವರು, ಇವರು ಕೃಷ್ಣ ಪಾತ್ರವನ್ನು ಮಾಡಿದಂಥವರು. ಚಪ್ಪಾಳೆಗಳನ್ನು ಕೊಡಬೇಕಾಗಿ ವಿನಂತಿ, ದಯವಿಟ್ಟು. ನಂತರ ಎಂ. ರಾಜಣ್ಣ ರೆಡ್ಡಿ ಅವರು, ಇವರು ಧರ್ಮರಾಯನ ಪಾತ್ರವನ್ನು ನಿರ್ವಹಿಸಿದರು. ನಂತರ ಸಿ. ಮೋಹನ್ ರವರು ಭೀಮಸೇನನ ಪಾತ್ರ. ಸಿ. ಮೋಹನ್ ರವರು ಭೀಮಸೇನನ ಪಾತ್ರವನ್ನು ನಿರ್ವಹಿಸಿದಂಥವರು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಂತರ ಎನ್. ಗೋಪಿ ಜಗನ್ನಾಥ್ ರವರು, ಇವರು ದುರ್ಯೋಧನನ ಪಾತ್ರವನ್ನು ನಿರ್ವಹಿಸಿದ್ರು. ಎನ್. ಅಶೋಕರವರು, ಇವರು ಶಕುನಿಯ ಪಾತ್ರವನ್ನು ನಿರ್ವಹಿಸಿದಂಥವರು. ಎನ್. ಆರ್. ಸೋಮೇಶ್ ರೆಡ್ಡಿಯವರು, ಇವರು ಅರ್ಜುನನ ಪಾತ್ರವನ್ನು ನಿರ್ವಹಿಸಿದ್ರು. ಎನ್. ಸುಧಾಕರ್ ರವರು, ಇವರು ಅಭಿಮನ್ಯು, ಬಲರಾಮ ಹಾಗೂ ಶಲ್ಯರಾಜನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನಾಗರಾಜ್ ರೆಡ್ಡಿ ಅವರು, ಇವರು ಭೀಷ್ಮನ ಪಾತ್ರವನ್ನು ನಿರ್ವಹಿಸಿದರು. ದಯವಿಟ್ಟು ಎಲ್ಲರೂ ಚಪ್ಪಾಳೆಗಳನ್ನು ಕೊಡಬೇಕಾಗಿ ವಿನಂತಿ. ನಂತರ ಎಂ. ಕೃಷ್ಣಾರೆಡ್ಡಿ ಅವರು ಕರ್ಣನ ಪಾತ್ರ. ಶ್ರೀಪತಿ ಭಟ್ರು, ಇವರು ವಿಜಯನ ಪಾತ್ರವನ್ನು ನಿರ್ವಹಿಸಿದರು.
ಕುಮಾರಿ ದಿಶಾ ಇವರು ಸೂತ್ರಧಾರಿಯ ಪಾತ್ರವನ್ನು ನಿರ್ವಹಿಸಿದರು.